ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ನೋಡ್ರಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಟೈಮ್ ಬಂದು 7:40 ಆಗ್ಯದ್ರಿ. ಸೊ ಇವತ್ತು ಅವರು ಡ್ಯೂಟಿಗೆ ಹೋಗ್ತಾರೆ. ಸೊ ಟೈಮ್ ಭಾಳ ಆಗ್ಯದ. ಸೊ ಅಡುಗೆ ಮಾಡೋಣ ಬರ್ರಿ ಫ್ರಿಜ್ನಾಗ ಏನದ ಅಂತ ನೋಡೋಮತ್ತ. ಫ್ರಿಜ್ನಾಗ ನೋಡಿ ಡಿಸೈಡ್ ಮಾಡೋಮಂತ ಏನು ಮಾಡ್ಬೇಕು ಅಡುಗೆ ಅಂತ. ಸೊ ಮಾವಿನಕಾಯಿ ರಸ ಚಪಾತಿ ಮಾಡ್ಬೇಕಂತ ಕೋತೀನಿ. ಸೊ ಬರ್ರಿ ಮಾವಿನಕಾಯಿ ರಸ ಚಪಾತಿ ಮಾಡೋಮಂತ. ಸೊ ಕ್ಯಾಮ್ರಾ ಎಲ್ಲಿ ಫಿಕ್ಸ್ ಮಾಡ್ತೀನಿ ಅಂತ ಮನೆ ಕೆಲಸ ಕಳಿಸ್ರಿ. ಈಗ ಚಪಾತಿ ಮಾಡೋಣ. ಸ್ವಲ್ಪ ಕಪ್ಪು ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡಬೇಕು. ಅಂದರೂ ಫ್ರೆಂಡ್ಸ್ ಜಾಸ್ತಿ ಅಡುಗೆ ಮಾಡಿದ್ರೆ ಬಿಸಿಲ ಅದಾಗಿ ಜೀವ ಹಿಂಡ್ತಾವೆ. ಸೊ ಹಿಟ್ಟಿನಾಗ ಉಳ್ಳೆ ಮಾಡ್ಕೊಳ್ಳುವ. ಸ್ವಲ್ಪ ಗಡಿ ಹೆಚ್ಚು ಈಗ ಸ್ವಲ್ಪ ಕೈ ಹಚ್ಕೊಂಡು ಉಳ್ಳೆ ಮಾಡ್ತೀನಿ. ಅಂದರೆ ಪಟ ಆಗ್ತದೆ. ನಾನು ಉಳ್ಳೆ ತೊಗೊಂಡು ಹಾಕಿ ಸಿಗಲ್ಲ. ಒಂದು ಉಳ್ಳೆ ಮಾಡ್ಕೊಂಡ್ರೆ ತೊಳೆದು ಕಟ್ಟಿಸೋದಾಗ್ತದೆ. ಟೈಮ್ ಇಲ್ಲ. ಈ 9:05 ಎಷ್ಟು ತೆಗಿದೆ ನೋಡ್ರಿ. ಸೊ ಈ ಎಣ್ಣೆ ಹಚ್ಕೊಬೇಕು. ಎಣ್ಣೆ ಹಚ್ಕೊಂಡ್ರೆ ನಾಲ್ಕು ಹಚ್ಚೋದು ಇಟ್ಟಾಗದು ಆಯ್ತು. ಎರಡು ಜೋಡಿಸೋದು ಟ್ರಾಫಿಕ್ ಬರ್ತದೆ. ಸೊ ಎಣ್ಣೆ ಹಚ್ಚಿ ಇವಾಗ ಸ್ವಲ್ಪ ಇಟ್ಟಾಕೊತೀನಿ. ಅಂದರೆ ಸ್ವಲ್ಪ ಒಳಗೆ ಹೋಗಿತ್ತು ಚಪಾತಿ. ಸೊ ಒಂದು ಕೊಂಚ ಸ್ವಲ್ಪ ಇಟ್ಟು ಚಪಾತಿ ಮಾಡಿದ್ರೆ ನಂದು ಮೈ ತಪ್ಪತ್ತಾಗೈತಿ. ಹತ್ತು ಕಡಿ ಅಡುಗೆ ಮಾಡೋದು ಕಷ್ಟ ಮಾಡಿದ್ರೆ ಫ್ರೆಂಡ್ಸ್. ಫ್ರೆಶ್ ಮಾಡಿಲ್ಲ ಅವು ತಗೊಂಡು ತೊಗೊಂಡ್ರಿ ನಿಮ್ಗೆ ಗೊತ್ತಿಲ್ಲ. ಸೊ ಇದೊಂದಿಷ್ಟ ಒಂದು ಸಣ್ಣ ಚಪಾತಿ ಮುಕ್ಕ ಇದೆಲ್ಲ ತೊಗೊಂಡ್ರೆ ಒಂದು ಚಪಾತಿ ಹಾಕೊಂಡು ಹೋಗ್ತಾರೆ. ಗ್ಯಾಸ್ ಮಾವಿನಕಾಯಿ ರಸ ಕೂಡ 5 ಚಪಾತಿ ಚೂರು ಹಚ್ಚಿದೆ. ಅವು ಎಣ್ಣೆ ಹೆಚ್ಚು ಮಾವಿನಕಾಯಿ ಅದಕ್ಕೆ ಸೆಟ್ ಆಗಲ್ಲ. ಇವು ಉದ್ದಿನ ಹಚ್ಚಿರ್ತಾವಲ್ಲ ಇದೇ ಸೆಟ್ ಆಗ್ತವೆ.
ಕಂಡ್ರೆ ಜಾಸ್ತಿ ಇವೇ ಚಪಾತಿ ತಿಂತಾರೆ ಇಟ್ಟು ಹಚ್ಚಿವಿ ಎಣ್ಣೆ ಹಚ್ಚಿ ಯಾವ್ದು ಹಬ್ಬಕ್ಕೆ ಅಷ್ಟೇ ಮತ್ತು ಪೊಲೀಸಲ್ಲ ಇವಾಗ ಬೇರೆ ಎಣ್ಣೆ ಮಾಡ್ತಾರೆ ಇಟ್ಟು ಹಚ್ಚಿವಿ ಇನ್ನು ಮೆತ್ತೆ ಇರ್ತಾವೆ ಅವು ಸ್ವಲ್ಪ ಗಾಳಿ ಬಿಟ್ಟು ಅಂದ್ರೆ ಕತಿ ಹಾಕ್ಬಿಡ್ತಾವೆ ಇವು ಮೆತ್ತೆ ಇರ್ತಾವೆ ಅದಕ್ಕೆ ಜಾಸ್ತಿ ಇವೆ ಮಾಡ್ತಾರೆ ಮಕ್ಕಳು. ಉಳ್ಳಿ ಮೇಲೆ ಜಲ್ದಿ ಜಲ್ದಿ ಆಗ್ತದೆ ಮಾಡೋದು. ಸೊ ಇವತ್ತಕ್ಕೆ ಅಡುಗೆ ಐತ್ರಿ, ಅದಕ್ಕೆ ಧಗಾಸಿತ್ತಿತ್ತು ಒಳಗೆ, ಅದಕ್ಕೆ ಮ್ಯಾಗ ಬಂದುಬಿಟ್ಟ. ಸೊ ಮ್ಯಾಗ ಬರ್ನ ಬಿಸಿಲು ನೋಡ್ರಿ, ಅದಕ್ಕೆ ಒಂದು ಹೊಲ್ ನೆಳಾಗ ಕೂತೀನಿ. ಇವಳನ್ನ ಮಗುಳ್ರಿ, ಹಾಯ್ ಮಾಡಮ್ಮ. ಹಾಯ್ ಸೊ ಫ್ರೆಂಡ್ಸ್, ವಿಡಿಯೋ ನೋಡುತ್ತೀರಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಲಾಗಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಲ್ ಒತ್ತಿರಿ. ನಾ ಮುಂದೆ ಒಳ್ಳೆ ವೀಡಿಯೋಸ್ ಹಾಕೋದೆಲ್ಲ ನಿಮ್ಗೆ ಬರ್ತದೆ. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿರ್ತದ್ರಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಬಾಯ್.